ಓದು ವಿಚಾರದಲ್ಲಿ ಹೆಣ್ಣು ಮಕ್ಕಳು ಸದಾ ಮುಂದಿರ್ತಾರೆ. ಪ್ರತಿ ಸಲ ಬರುವಂತಹ ಫಲಿತಾಂಶ ಅದನ್ನು ಸಾರಿ ಸಾರಿ ಹೇಳುತ್ತೆ. ಓದಿನ ಬಗ್ಗೆ ಬಹಳಷ್ಟು ಆಸಕ್ತಿ ಇರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಇದೀಗ ಶಿಕ್ಷಣ ಇಲಾಖೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಎಲ್ಲ ಶಾಲೆಗಳಲ್ಲೂ ಹೆಣ್ಣು ಮಕ್ಕಳಿಗೆ 50% ಸೀಟನ್ನು ಮೀಸಲಿಡಬೇಕು ಎನ್ನುವ ನಿರ್ಧಾರ ಮಾಡಿದೆ. ಅನುದಾನಿತ, ಅನುದಾನ ರಹಿತ ಖಾಸಗಿ ಶಾಲೆಗಳು ಪೂರ್ವ ಪ್ರಾಥಮಿಕ ಹಂತದಿಂದ ಪ್ರೌಢಶಾಲಾ ಹಂತದವರೆಗೂ ಕೂಡ ನಡೆಸುವ ಈ ಶಾಲಾ ಪ್ರವೇಶ ಪ್ರಕ್ರಿಯೆಯಲ್ಲಿ 50% ಸೀಟನ್ನು ಹೆಣ್ಣು ಮಕ್ಕಳಿಗೆ ಮೀಸಲಿಡಬೇಕು ಅನ್ನೋದು ಏನು ಮುಂದೆ ಕಡ್ಡಾಯ. ಇದು ರಾಜ್ಯ ಪಠ್ಯಕ್ರಮ ಇರಲಿ ಅಥವಾ CBSE ಇರಲಿ, ICSE ಇರಲಿ, ಎಲ್ಲ ಸಹಶಿಕ್ಷಣ ಹೊಂದಿರುವಂತಹ ರಾಜ್ಯದ ಎಲ್ಲ ಮಾದರಿಯ ಖಾಸಗಿ ಶಾಲೆಗಳಲ್ಲೂ ಕೂಡ 50% ಸೀಟ್ಗಳನ್ನು ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ ಮೀಸಲಿಡಬೇಕು ಅಂತ ಶಾಲಾ ಶಿಕ್ಷಣ ಇಲಾಖೆ ಸೂಚನೆ ಕೊಟ್ಟಿದೆ. ಸಹಶಿಕ್ಷಣ ಹೊಂದಿರುವಂತಹ ಎಲ್ಲ ಖಾಸಗಿ ಶಾಲೆ LKG, UKG 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಪ್ರವೇಶ ಕೊಡುವಾಗ ಈ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಪ್ರತಿ ತರಗತಿಯಲ್ಲೂ ಲಭ್ಯ ಇರುತ್ತಲ್ಲ ಸೀಟ್, ಆ ಸೀಟ್ನಲ್ಲಿ ಈ 50% ಹೆಣ್ಣು ಮಕ್ಕಳಿಗೆ ಮೀಸಲಿಡಬೇಕಾಗತ್ತೆ. ಒಂದು ವೇಳೆ ನಿರೀಕ್ಷಿತ ಅರ್ಜಿಗಳು ಲಭ್ಯ ಇಲ್ಲದೇ ಇದ್ದಾಗ, ಅಂದರೆ 50% ತುಂಬಿಸೋದಕ್ಕೆ ಸಾಧ್ಯ ಆಗದೆ ಹೋದಾಗ ಉಳಿದ ಸೀಟ್ಗಳನ್ನು ಬಾಲಕರಿಗೆ ಕೊಡಬಹುದು ಅನ್ನೋದು ನಿಯಮ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ. ಕರ್ನಾಟಕ ಶಿಕ್ಷಣ ಕಾಯ್ದೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, CBSE, ICSE ಬೈಲಾಗಳ ನಿಯಮಗಳಂತೆ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿರೋದಿದೆಯಲ್ಲ, ಅದು ಸ್ವಾಗತಾರ್ಹ. ಆದರೆ ಬಹುತೇಕ ಈ ಖಾಸಗಿ ಶಾಲೆಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲೆಲ್ಲ ಈ 2025-26ನೇ ಸಾಲಿನ ಪ್ರವೇಶ ಪ್ರಕ್ರಿಯೆ, ಅಡ್ಮಿಷನ್ ಪ್ರಕ್ರಿಯೆ ಮುಗಿತಾ ಬಂದಿದೆ. ಈಗ ಹೊರಡಿಸಿದಂತಹ ಈ ನಿಯಮದಿಂದ ಹೆಚ್ಚು ಪ್ರಯೋಜನ ಆಗಲ್ಲ ಅಂತ ಹಲವು ಪೋಷಕರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಎಷ್ಟೇ ಕಠಿಣ ಕ್ರಮ ಕೈಗೊಂಡ್ರೂ ಖಾಸಗಿ ಶಾಲೆಗಳು ಮಾರ್ಚ್, ಏಪ್ರಿಲ್ ಒಳಗೆ ಪ್ರವೇಶ ಪ್ರಕ್ರಿಯೆ ಪೂರ್ಣಗೊಳಿಸ್ಬಿಡುತ್ತವೆ. ಕಳೆದ ನವೆಂಬರ್ ಅಥವಾ ಡಿಸೆಂಬರ್ ವೇಳೆಗೆ ಈ ಸುತ್ತೋಲೆನೇನಾದರೂ ಹೊರಡಿಸಿದರೆ ಅನುಕೂಲ ಆಗ್ತಿತ್ತು ಅನ್ನೋದು ಪೋಷಕರ ವಾದ. ಜೊತೆಗೆ ಈ ಮೀಸಲಾತಿ ಕುರಿತಂತೆ ಮತ್ತೊಂದಿಷ್ಟು ನಿಯಮಗಳನ್ನು ಸರ್ಕಾರ ಹೇಳ್ತಾ ಇದೆ. ಈ ಮೀಸಲಾತಿ ಅನ್ವಯ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತ ಶಾಲೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಶಾಲೆಗಳು ಬಾಲಕಿಯರಿಗೆ 50% ಸೀಟನ್ನು ಮೀಸಲಿಡಬೇಕು. ಅದರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಕ್ಕೆ ನಿಗದಿಯಾಗಿರುವಂಥ ಮೀಸಲಾತಿ ಇರುತ್ತಲ್ಲ, ಅದನ್ನು ಕೂಡ ಪಾಲಿಸಲೇಬೇಕಾಗತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇರುವಂತಹ ಶಾಲೆಗಳಲ್ಲಿ 50% ಸೀಟ್ಗಳನ್ನು ಅದೇ ಸಮುದಾಯದ ಮಕ್ಕಳಿಗೆ ಪ್ರವೇಶ ಕೊಡಬೇಕು ಅಂತಲೂ ಕೂಡ ಸೂಚನೆ ಕೊಡಲಾಗಿದೆ. ಪ್ರತಿ ವರ್ಷ ಶೈಕ್ಷಣಿಕ ವರ್ಷ ಆರಂಭ ಆಗೋದಕ್ಕೂ ಮುಂಚೆನೇ ವೇಳಾಪಟ್ಟಿ, ಶಾಲೆಯಲ್ಲಿ ಲಭ್ಯವಿರುವಂತಹ ತರಗತಿವಾರು ಸೀಟು, ಶುಲ್ಕದ ಮಾಹಿತಿ ಇದೆಲ್ಲವನ್ನ ಶಾಲೆ ಪ್ರಕಟಿಸಬೇಕು. ಪಾರದರ್ಶಕವಾಗಿ ದಾಖಲಾತಿ ಮಾಡಿಕೊಳ್ಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮ ವ್ಯಾಪ್ತಿಯ ಶಾಲೆಗಳ ಮುಖ್ಯಸ್ಥರ ಸಭೆ ಕರಿಬೇಕು. ನಿಯಮಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಪೋಷಕರಿಗೆ ಒಂದಿಷ್ಟು ಸೂಚನೆ ಇದೆ. ಪಟ್ಟಿ ಪರಿಶೀಲನೆ ಮಾಡಿ ಸೂಕ್ತ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಡೊನೇಷನ್ ಅಥವಾ ಅಧಿಕ ಶುಲ್ಕ ವಸೂಲಿ ಮಾಡ್ತಿದ್ರೆ, ಮೀಸಲಾತಿ ಪಾಲನೆಯಾಗದೇ ಇದ್ದರೆ ಆಯಾ ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಾವು ದೂರನ್ನು ಕೊಡಬಹುದು ಅಂತಲೂ ಕೂಡ ಇಲಾಖೆ ಸಲಹೆಯನ್ನು ಕೊಟ್ಟಿದೆ. ಇನ್ನು ಪ್ರವೇಶ ಪರೀಕ್ಷೆ ಮತ್ತು ಈ ಸಂದರ್ಶನ ಇದೆಯಲ್ಲ, ಅದನ್ನು ನಿಷೇಧ ಮಾಡಿದೆ ಸರ್ಕಾರ. ಖಾಸಗಿ ಶಾಲೆಗಳು ಪೂರ್ವ ಪ್ರಾಥಮಿಕ 1ನೇ ತರಗತಿ ಸೇರಿದಂತೆ ಯಾವುದೇ ತರಗತಿಗೆ ಪ್ರವೇಶ ಕೊಡಬೇಕು ಅಂತಂದರೆ ಶಾಲಾ ಹಂತದಲ್ಲಿ ಒಂದು ಕಿರು ಪರೀಕ್ಷೆ ನಡೆಸ್ತಾರೆ, ವಿದ್ಯಾರ್ಥಿಗಳ ಸಾಮರ್ಥ್ಯ ಪರೀಕ್ಷಿಸ್ತಾರೆ. ಆ ನಂತರ ಈ ಪ್ರವೇಶ ಕೊಡೋದು ಸಾಮಾನ್ಯ ಸಂಗತಿ. ಆದರೆ ಕೆಲವು ಶಾಲೆಗಳಲ್ಲಿ ಈ ಅಡ್ಮಿಷನ್ ಪ್ರಕ್ರಿಯೆ ಇರುತ್ತಲ್ಲ, ಪ್ರವೇಶ ಪರೀಕ್ಷೆಯಲ್ಲಿ ಮಕ್ಕಳು ಎಷ್ಟು ಅಂಕ ಗಳಿಸ್ತಾರೋ ಅದರ ಆಧಾರದ ಮೇಲೆ ಫೀಸನ್ನು, ಶುಲ್ಕವನ್ನು ನಿಗದಿ ಮಾಡುವಂಥ ಮಾನದಂಡವನ್ನು ಬಳಸ್ತಾ ಇದ್ದಾರೆ. ಶಾಲೆಗಳು ಈ ಪ್ರವೇಶಕ್ಕಾಗಿ ಪ್ರತ್ಯೇಕ ಪರೀಕ್ಷೆ ನಡೆಸೋ ಹಾಗಿಲ್ಲ, ಸಂದರ್ಶನ ನಡೆಸೋ ಹಾಗಿಲ್ಲ. ಈ ನಿರ್ದೇಶನವನ್ನೇನಾದರೂ ಉಲ್ಲಂಘನೆ ಮಾಡಿದ್ರೆ ಶಿಕ್ಷಣ ಹಕ್ಕು ಕಾಯ್ದೆಯ ಅನ್ವಯ ದಂಡ ವಿಧಿಸ್ತೀವಿ ಅಂತ ಇಲಾಖೆ ಆಯುಕ್ತ KV ತ್ರಿಲೋಕ್ ಅವರು ಎಚ್ಚರಿಸಿದ್ದಾರೆ. ಒಟ್ಟಾರೆ ಈ ನಿಯಮಗಳ ಪಾಲನೆಯಾಗದೇ ಇದ್ದರೆ ಪೋಷಕರು ನಿಜಕ್ಕೂ ಇಲಾಖೆಗೆ ಒಂದು ದೂರನ್ನು ಕೊಡೋದಕ್ಕೆ ಒಂದು ಅವಕಾಶ ಇರುವಂಥದ್ದು. ಜೊತೆಗೆ ಎಲ್ಲ ಹೆಣ್ಣು ಮಕ್ಕಳಿಗೆ 50% ಮೀಸಲಾತಿ ಎಲ್ಲ ಖಾಸಗಿ ಶಾಲೆಗಳಲ್ಲೂ ಕೂಡ ಸಿಗ್ತಾ ಇರುವಂಥದ್ದು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಓದೋದಕ್ಕೆ, ಶಾಲೆಗಳಿಗೆ ದಾಖಲಾಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಮಸ್ಕಾರ.